ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಜೀವನ ಪ್ರಕ್ರಿಯೆ ಅಥವಾ ಪಿತೃಗಣ ಸಂಧಿ 10ನೇ ಪದ್ಯ. ದೇಹಗಳ ಕೊಡುವವನು ಅವರವರ ಹರಗಳ ಕೊಡದಿಹನೆ ಸುಮನ ಸಮಹಿತ ಮಂಗಳ ಚರಿತ ಸದ್ಗುಣ ಭರಿತ ನವರತ. ಐಹಿಕ ಪಾರತ್ರಿಕ ಸುಖಪ್ರದ ವಹಿಸಿ ಬೆನ್ನಲೆ ಬೆಟ್ಟವ ಮೃತವ ದ್ರುಹಿಣ ಮೊದಲಾದ ಮರರಿ ಗುಣಿಸಿದ ಮುರಿದ ನಹಿತರನು. ದೇಹಗಳ ಕೊಡುವವನು, ದೇಹ ಕೊಟ್ಟಂತಹ ಪರಮಾತ್ಮ ಅವರ ಆಹಾರ ಇಟ್ಟೇ ಕಳಿಸಿರ್ತಾನೆ. ಅದನ್ನು ಹೇಳಿದ್ದಾರೆ. ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ ಅಂಥೇಳಿ ಕನಕದಾಸರು ಒಂದು ಕಡೆ ಹೇಳ್ತಾ ಇದ್ದಾರೆ. ಹುಟ್ಟಿದ ಮನುಷ್ಯ ಪ್ರತಿಯೊಬ್ಬನು ಹೊಟ್ಟೆಗೋಸ್ಕರನೇ ಹೋರಾಡ್ತಾ ಇದ್ದ. ಒಂದು ಗೇಣೊಡಲನ್ನಕ್ಕಾಗಿ ಅಲ್ಪ ಮಂದ ಭಾಗ್ಯರ ಮನೆಗೆ ಹೋಗಿ ದೈನ್ಯದಿಂದ ಸತ್ಕರ್ಮಗಳ ನೀಗೆ ಕಂದಿ ಕುಂದಿಹನು ಸಲಹೊಲೆ ಸಾಗೆ. ಪಾತಕರುಳಧಿಕ ನಾನಯ್ಯ ಮಹತ್ಪಾತಕವ ಕಳೆವ ಮಹಾರಾಯ ನಿನ್ನ ದೂತ ನಾನಲ್ಲವೇ ಜೀಯ ಜಗನ್ನಾಥ ವಿಠ್ಠಲ ಪಿಡಿಯೋ ಕಯ್ಯ. ಜಗನ್ನಾಥ ದಾಸರು ನಾ ಹೇಳಿದಂತೆ ತಮ್ಮಲ್ಲಿ ಬರೆದ ಒಂದು ಗೇಣೊಡಲ ಅನ್ನಕ್ಕಾಗಿ, ಆ ಒಂದು ಹೊಟ್ಟೆಗೋಸ್ಕರ ಯಾರ್ಯಾರ ಮನೆಗೂ ಹೋಗಿ ಬೀಳ್ತೀನಿ. ಒಂದು ನೆನ್ಪಿಟ್ಕೊಳ್ಬೇಕು, ಅನ್ನ ತಿನ್ನುವಾಗ ಆ ಮಾಡಿದವರ ಆ ಭಾವನೆ ಏನಿದೆ ತಿನ್ನುವವನಿಗೆ ಬರುತ್ತೆ. ಅದಕ್ಕೆ ಮಹಾಭಾರತದಲ್ಲಿ ಬಂದಿದೆ. ಶರಪಂಜರದ ಮೇಲೆ ಮಲಗಿರುವಂತಹ ಭೀಷ್ಮಾಚಾರ್ಯರು ಉಪದೇಶ ಮಾಡಿದ್ದಾರೆ, ಶಾಂತಿ ಪರ್ವ ಇತ್ಯಾದಿಗಳು. ಆಗ ಅಲ್ಲೇ ಪಕ್ಕದಲ್ಲಿರುವಂತಹ ದ್ರೌಪದಿ ದೇವಿ ನಗ್ತಾ ಇದ್ದಾಳೆ. ಆಗ ಭೀಷ್ಮಾಚಾರ್ಯ ಕೇಳ್ತಾರಮ್ಮ, ದ್ರೌಪದಿ ದೇವಿ ಏನು ತಪ್ಪು ಹೇಳಿದ್ನಾ ಏನು ಅಂತ. ತಪ್ಪು ಹೇಳಲಿಲ್ಲ, ಇದೇ ಬುದ್ಧಿ ಎಲ್ಲಿ ಹೋಗಿತ್ತು ಅಂತ ಕೇಳ್ತಾ ಇದ್ದಾಳೆ. ದುಷ್ಟನಾದ ದುಶ್ಯಾಸನ ಸೀರೆ ಸೆಳೆಯುತ್ತಿರುವಾಗ ಸಭೆಯಲ್ಲಿದ್ದೆ ಎಲ್ಲರಿಗೂ ಕೇಳಿದೆ. ಎಲ್ಲರೂ ಸುಮ್ಮನೆ ಕೂತಿದ್ರಿ ಅಂದಾಗ ಭೀಷ್ಮಾಚಾರ್ಯ ಹೇಳ್ತಾರೆ, ಒಳ್ಳೆ ಪ್ರಶ್ನೆ ಕೇಳಿದೆ ದ್ರೌಪದಿ. ಆಗ ದುಷ್ಟನಾದ ದುರ್ಯೋಧನನ ಅನ್ನ ತಿಂದದ್ದರಿಂದ ಆ ಭಾವನೆ ಇದ್ದಿದ್ದಿಲ್ಲ, ಒಳ್ಳೆ ಭಾವನೆ ಇದ್ದಿದ್ದಿಲ್ಲ, ಸುಮ್ಮನೆ ಕೂತಿದ್ದೆ ಅದಕ್ಕೆ. ಈಗ ನಿನ್ನ ಗಂಡನಾದಂತಹ ಅರ್ಜುನನ ಬಾಣದಿಂದ ಅಶುದ್ಧ ರಕ್ತ ಎಲ್ಲ ಹೊರಗೆ ಹೋಗಿಬಿಟ್ಟಿದೆ, ಇದು ಶುದ್ಧ ರಕ್ತ ಇದೆ, ಆದ್ದರಿಂದ ಇದು ಹೇಳಿಕ್ಕೆ ಬರ್ತಾರೆ. ಎಲ್ಲರೂ ಇದನ್ನು ನೆನ್ಪಿಟ್ಕೊಳ್ಳಿ. ಅನ್ನ ಮಾಡಿದವರ ಭಾವನೆ ಉಣ್ಣುವವನಿಗೆ ಬರುತ್ತೆ. ಅದಕ್ಕೋಸ್ಕರನೇ ಅಡುಗೆ ಮಾಡುವಾಗ ತಾಯಿಯಾದವಳು ತನ್ನ ಮಕ್ಕಳಿಗೆ ಒಳ್ಳೆಯದಾಗಲಿ, ಚಂದ ಗಟ್ಟಿಮುಟ್ಟಿರಲಿ, ತನ್ನ ಗಂಡಂಗೆ ಒಳ್ಳೆಯದಾಗಲಿ ಆ ರೀತಿಯಿಂದ ಮಾಡಿರ್ತಾಳು. ಈಗಿನ ಕಾಲದಲ್ಲಿ ಇದು ಹೇಳಿದ್ರೆ ನನಗೆ ಬೈಬೋದು, ಪರವಾಗಿಲ್ಲ, ಆದರೆ ಏನಿದೆ ಅದು ಹೇಳಬೇಕು. ಹೋಟೆಲ್ಗಳಿಗೆ ಹೋಗೇಬಾರ್ದು. ಆ ಮಾಡುವವನು ನಿಮಗೆ ಒಳ್ಳೆಯದಾಗಲಿ ಅದೆಲ್ಲ ಇಲ್ಲ, ಅವನಿಗೆ ದುಡ್ಡು ಬರಬೇಕು. ಏನು ಹೇಳಿ ಏನು ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಿರ್ತಾನೋ ಪರಮಾತ್ಮನಿಗೆ ಗೊತ್ತು. ಆದ್ದರಿಂದ ಹಿಂದಿನ ಕಾಲದಲ್ಲಿ ಈ ಊಟದ ಬಗ್ಗೆ ಬಹಳ ಇದು ಇತ್ತು, ನಿಯಮಗಳನ್ನು ಇಟ್ಕೊಂಡಿದ್ರು. ಯಾಕೆ ಅಂದರೆ ಮನಸ್ಸು ಶುದ್ಧಿಗೋಸ್ಕರ. ತಿನ್ನುವ ಅನ್ನ ಮನಸ್ಸಿಗೆ ಕಾರಣ ಇದೆ. ಮನಸ್ಸು ಶುದ್ಧವಾಗಿರಬೇಕಾಗಿದ್ದರೆ ಅನ್ನ ಶುದ್ಧವಾಗಿರಬೇಕು. ಅದಕ್ಕೋಸ್ಕರನೇ ಹಿಂದಿನ ಕಾಲದಲ್ಲಿ ನೀವು ನೋಡಿದ್ದೀರಿ, ಅಡುಗೆ ಮಾಡುವಾಗ ಅಡುಗೆ ಮುಗಿಯೋವರೆಗೂ ಹೆಂಗಸರು ಹಾಡು ಹೇಳ್ತಾಯಿದ್ರು. ಬೇಕಾದಷ್ಟು ಹಾಡುಗಳಿವೆ. ಅವು ಹಾಡುಗಳನ್ನು ಹೇಳಿಕೊಂಡು
ಅಡುಗೆ ಮಾಡ್ತಾಯಿದ್ರು. ಅದರಿಂದ ಅಡುಗೆ ಮಾಡುವಾಗ ಹೆಂಗಸರು ಈ ಎಚ್ಚರಿಕೆಯನ್ನು ಇಟ್ಕೊಳ್ರಿ. ದೇವರ ಹೆಸರನ್ನು ಹೇಳಿ, ಗಂಡ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಹೇಳಿ. ಆಹಾರ ಶುದ್ಧತೆ ಅತ್ಯಂತ ಅವಶ್ಯಕತೆ. ಅದನ್ನೇ ಇಲ್ಲಿ ಹೇಳ್ತಾನೆ. ಯಾಕೆ ಅನ್ನ 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 ಅಂತೀಯ? ಹುಟ್ಟಿಸಿದ ಪರಮಾತ್ಮ ಹುಲ್ಲು ಮೇಯಿಸುವುದಿಲ್ಲ. ಆಯಾ ಜೀವಕ್ಕೆ ದೇಹ ಕೊಡುವಾಗಲೇ ಅವನಿಗೆ ಅನ್ನವನ್ನು ಕೊಟ್ಟೆ ಕಳಿಸಿದ್ದಾನೆ. ಅನ್ನದ ಋಣ, ಜಾಗದ ಋಣ ಅದು ಇದೆ. ಆಯಾ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ, ಅಷ್ಟು ಅನ್ನವನ್ನು ಅವನು ತಿನ್ನಿಸ್ತಾನೆ. ಅನ್ನ ಕೊಟ್ಟೆ ಕೊಟ್ಟಿದ್ದಾನೆ. ದೇಹವನ್ನು ಕೊಡುವಂತಹ ಪರಮಾತ್ಮ ಅವರವರ ಆಹಾರ ಕೊಡದೇ ಇರ್ತಾನೇನೋ? ಕೊಟ್ಟೆ ಕೊಡ್ತಾನೆ. ಯಾಕೆ ಚಿಂತೆ ಮಾಡ್ತೀಯ? ಸುಮನಸ ಮಹಿತ, ಸುಮನಸರು ದೇವತೆಗಳು, ಒಳ್ಳೆಯ ಮನಸ್ಸುಳ್ಳವರು. ಅಂತಹ ದೇವತೆಗಳ ಮಹಿತ, ಅವರಿಂದ ಪೂಜಿತನಾಗಿರುವಂತಹ ಪರಮಾತ್ಮ ಮಂಗಲಚರಿತ. ನೋಡ್ರಿ, ಪರಮಾತ್ಮನ ಪ್ರತಿಯೊಂದು ಚರಿತ್ರೆಯು ಅತ್ಯಂತ ಮಂಗಲಕರವಾಗಿದೆ. ಸದ್ಗುಣಭರಿತ, ಜ್ಞಾನಾನಂದ ಪೂರ್ಣನಾಗಿರುವಂತಹ ಪರಮಾತ್ಮ ಅನವರತ. ಈಗ ನಾ ಹೇಳ್ತಿದ್ದೀನಿ ಅಂತಿಲ್ಲ, ಎಲ್ಲ ಕಾಲಕ್ಕೂ ಪರಮಾತ್ಮ ಹಾಗೇ ಇದ್ದಾನೆ. ಅಹಿಕ ಪಾರತ್ರಿಕ ಸುಖಪ್ರದ. ಇಲ್ಲಿಯೂ ಸುಖ ಕೊಡುವವನು ನಮಗೆ ಅವನೇ, ಅಲ್ಲಿಯೂ ಸುಖ ಕೊಡುವವನು ಅವನೇ. ನೋಡ್ರಿ, ಹೇಳ್ತಾ ಇದ್ದಾರೆ ಪರಮಾತ್ಮ ಹೇಗಿದ್ದಾನೆಂದರೆ, ವಹಿಸಿ ಬೆಟ್ಟ ಬೆನ್ನಲೆ. ಯಾರು ಇವನಿಗೆ ಬೆಟ್ಟವನ್ನು ಅವನ ಮೇಲೆ ಹೊರಿಸಿದ್ದಾರೆ ಅಂಥವರಿಗೆ ಅಮೃತವನ್ನು ಉಣಿಸಿದ್ದಾನೆ ಪರಮಾತ್ಮ. ವಹಿಸಿ ಬೆನ್ನಲಿ ಬೆಟ್ಟವ ಅಮೃತವ ದ್ರುಹಿಣ ಮೊದಲಾದವರಿಗೆ ಉಣಿಸಿದ. ನೋಡ್ರಿ, ಸಮುದ್ರ ಮಥನ ಮಾಡಬೇಕಾಗಿದೆ. ಆ ಮಂದರ ಪರ್ವತವನ್ನು ತಂದಿದ್ದಾರೆ. ಆ ಪರ್ವತ ಏನು? ನೀರಿನಲ್ಲಿ ಕಲ್ಲು ಹಾಕಿದರೆ ಮುಳುಗೋಗತ್ತೆ. ಪರ್ವತ ಮುಳುಗದೇ ಇರ್ತದೇನೋ? ಪರ್ವತ ಅಲ್ಲಿ ಹಾಕಿದ ತಕ್ಷಣ ಮುಳುಗಿದೆ. ಪರಮಾತ್ಮ ತಾನೇ ಕೂರ್ಮ ರೂಪನಾಗಿ ಬಂದು ಆ ಪರ್ವತವನ್ನು ಹಿಡಿದುಕೊಂಡಿದ್ದಾನೆ. ದೇವತೆಗಳು, ದೈತ್ಯರು ಇನ್ನು ಸಮುದ್ರ ಮಥನವನ್ನು ಮಾಡಬೇಕು ಅನ್ನುವಾಗ ಆಗಲಿಲ್ಲ, ದಣದು ಬೆದ್ದಿದ್ದಾರೆ. ಆಗ ಪರಮಾತ್ಮ ತಾನೇ ಅಜಿತನಾಮಕನಾಗಿ ಸಮುದ್ರ ಮಥನವನ್ನು ಮಾಡಿದ್ದಾನೆ. ಮಾಡಿ ನಿಮಗೇನು ಅಮೃತ ಕೊಡಲಿ, ನನ್ನ ಮೇಲೆ ಬೆಟ್ಟ ಇಟ್ಟಿರಿ, ನಾನೇ ಕಡಿಬೇಕು, ನಿಮಗೆ ಕೊಡಲಿ, ನಾನೇ ಕುಡಿತೀನಿ ತಂದೇನು ಪರಮಾತ್ಮ? ಇಲ್ಲ. ಅಮೃತ ದ್ರುಹಿಣ ಮೊದಲಾದವರಿಗೆ ಇಲ್ಲಿ ಹೇಳ್ತಾ ಇದ್ದಾರೆ. ದೇವತೆಗಳಿಗೆ ಪರಮಾತ್ಮ ಬೆಟ್ಟವನ್ನು ಹೊತ್ತಿಸಿದಂಥ ದೇವತೆಗಳಿಗೆ, ಇಂದ್ರಾದಿ ದೇವತೆಗಳಿಗೆ ಪರಮಾತ್ಮ ಧನ್ವಂತರಿ ರೂಪದಿಂದ ಬಂದು ಅಮೃತವನ್ನು ಉಣಿಸಿದ್ದಾನೆ. ದುಷ್ಟರಾದ ರಾಕ್ಷಸರ ಮುರಿದನು ಅಹಿತರನು ಅಂತ ಹೇಳ್ತಾರೆ. ದುಷ್ಟರ ಅಹಿತರು ಯಾವಾಗಲೂ ದೈತ್ಯರು ಇನ್ನೊಬ್ಬರಿಗೆ ಅಹಿತವನ್ನೇ ಬಯಸ್ತಾ ಇರ್ತಾರೆ. ಅಂತಹ ದೈತ್ಯರ ಸೊಕ್ಕನ್ನು ಪರಮಾತ್ಮ ಮುರಿದು ಅವರಿಗೆ ಪರಾಜಯವನ್ನು, ದೇವತೆಗಳಿಗೆ ಜಯವನ್ನು ತಂದುಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಪರಮಾತ್ಮನನ್ನು ನಂಬಿದವರಿಗೆ ಪರಮಾತ್ಮ, ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ನಂಬದೆ ಕೆಟ್ಟರೆ ಕೆಡೋದಕ್ಕೆ ನಾವೇನು ಮಾಡಿಕ? ಇವತ್ತಿನವರೆಗೂ ಯಾರು ಪರಮಾತ್ಮನನ್ನು ನಂಬಿದ್ದಾರೆ, ಪರಮಾತ್ಮ ಅವರ ಕೈಯನ್ನು ಎಂದೂ ಬಿಟ್ಟಿಲ್ಲ, ಅವರಿಗೆ ಅನುಗ್ರಹವನ್ನು ಮಾಡ್ತಾನೆ ಬರ್ತಾ ಇದ್ದಾನೆ. ಪಾತಕರೊಳಧಿಕನಾನಯ್ಯ ಮಹತ್ಪಾತಕವ ಕಳೆವ ಮಹಾರಾಯ. ಅನಂತ ಪಾಪಗಳು ಮಾಡಿ, ಈ ಹೊಟ್ಟೆಗೋಸ್ಕರ ಪರಮಾತ್ಮ ಅನಂತ ಪಾಪಗಳನ್ನ ಮಾಡಿದ್ದೇನೆ, ಅದನ್ನು ಪರಿಹಾರ ಮಾಡಿ ನನಗೆ ಅನುಗ್ರಹ ಮಾಡುವಂಥ ಜಗನ್ನಾಥದಾಸರು ಕೇಳ್ತಾ ಇದ್ದಾರೆ. ಅದನ್ನೇ ಈ ಪದ್ಯದಲ್ಲಿ ಹೇಳಿದ್ದಾರೆ. ಪರಮಾತ್ಮ, ಹುಟ್ಟಿಸಿದ ಪರಮಾತ್ಮ ಅನ್ನವನ್ನು ಕೊಟ್ಟೇ ಕೊಡ್ತಾನೆ, ಕೊಟ್ಟು ನಮಗೆ ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ದ್ರುಹಿಣ ಮೊದಲಾದ ಮರರಿಗೆ ಸನ್ಮಹಿತ ಮಾಯಾ ರಮಣ ತಾನೇ ಸ್ವಹನೆನೆಸಿ ಸಂತೃಪ್ತಿ ಪಡಿಸುವ ಸರ್ವಕಾಲದಲ್ಲೇ. ಪ್ರಹಿತ ಸಂಕರ್ಷಣನು ಪಿತೃಗಳಿಗಹರ ನೆನಪ ಸ್ವಧಾಕ್ಯ ರೂಪದಿ ಮಹಿಜ ಫಲತೃಣ ಪೆಸರಿನಲ್ಲಿ ಪ್ರದ್ಯುಮ್ನ ನಿರುದ್ಧ. ದ್ರುಹಿಣ ಮೊದಲಾದ ಬ್ರಹ್ಮರುದ್ರ
ಬ್ರಹ್ಮಾದಿ ದೇವತೆಗಳಿಗೆ ಮೊದಲಾದ ಬ್ರಹ್ಮ ರುದ್ರಾದಿ ದೇವತೆಗಳಿಗೆ ಸನ್ಮಹಿತನಾಗಿರುವಂತಹ, ಸರ್ವರಿಂದ ಪೂಜ್ಯನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ, ಸರ್ವೋತ್ತಮನಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ ತಾನೇ ನೆನೆಸೆ. ಪರಮಾತ್ಮ ತಾನೇ ಸರ್ವೋತ್ತಮನಾದ ಪರಮಾತ್ಮ ಸ್ವಾಹ ಅನ್ನುವ ರೂಪದಿಂದ ಸಂತೃಪ್ತಿಪಡಿಸುವ ಸರ್ವಕಾಲದಲ್ಲಿ. ನೀವು ಹೋಮ ಮಾಡುವಾಗ ಸ್ವಾಹ ಅಂತ ಹೇಳ್ತೀರಿ. ಅಗ್ನ್ಯಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಅಲ್ಲಿ ಪರಶುರಾಮ ದೇವರು ಇದ್ದು ಆ ಆಹಾರವನ್ನು ದೇವತೆಗಳಿಗೆ ಮುಟ್ಟಿಸ್ತಾ ಇದ್ದಾರೆ. ಅಲ್ಲಿ ಸ್ವಾಹ ಅಂತ ಹೇಳಿ ಹಾಕ್ತಾ ಇದ್ದಾರೆ. ಅಲ್ಲಿ ವಾಸುದೇವ ನಾಮಕ ಮಾಯಾರಮಣ ಮಾಯಾಪತಿಯಾಗಿರುವಂತಹ ವಾಸುದೇವ ನಾಮಕ ಪರಮಾತ್ಮ ತಾನೇ ಸ್ವಾಹ ಅಂತ ಅನಿಸಿಕೊಂಡು ದೇವತೆಗಳಿಗೆ ಸರ್ವಕಾಲದಲ್ಲಿ ದೇವತೆಗಳಿಗೆ ಆಹಾರವನ್ನು ಕೊಡ್ತಾ ಇದ್ದಾನೆ. ಅದಕ್ಕೋಸ್ಕರ ವೈಶ್ವದೇವ ಹೋಮ ಹವನ ಇತ್ಯಾದಿಗಳನ್ನ ಮಾಡಬೇಕು. ಯಾಕೆ ಅಂದರೆ ಅದು ದೇವತೆಗಳಿಗೆ ಆಹಾರ ಮುಟ್ತಾ ಇದೆ. ಪ್ರಹಿತ ಸಂಕರ್ಷಣ ಜಯಾಪತಿಯಾಗಿರುವಂತಹ ಸಂಕರ್ಷಣ ಇಲ್ಲಿ ಹೇಳ್ತಾ ಇದ್ದಾರೆ. ಪರಮಾತ್ಮ ಪ್ರಹಿತ ಪ್ರಕರ್ಷೇಣ ಸಜ್ಜೀವರಿಗೆ ಹಿತ ಮಾಡುವಂತಹ ಸರ್ವೋತ್ತಮನಾಗಿರುವಂತಹ ಪರಮ ಉಪಕಾರಿಯಾಗಿರುವಂತಹ ಸಂಕರ್ಷಣ ರೂಪಿಯಾಗಿರುವಂತಹ ಪರಮಾತ್ಮ ಪಿತೃಗಳಿಗೆ ಆಹಾರ ಆಗಿದ್ದಾನೆ ಸ್ವಧಾಕ್ಯ ರೂಪದಿಂದ. ಪಿತೃಯಜ್ಞ ಮಾಡುವಾಗ ಶ್ರಾದ್ದಾದಿಗಳನ್ನ ಮಾಡುವಾಗ ಸ್ವಧಾ ಅಂತ ಹೇಳಿ ಉಪಯೋಗಿಸಿ ಅಲ್ಲಿ ಕೊಡ್ತಾ ಇದ್ದಾರೆ. ಈ ರೀತಿಯಿಂದ ಅವರಿಗೆ ಆಹಾರವನ್ನು ಕೊಡ್ತಾ ಇದ್ದಾನೆ. ಮಹೀಜ ಫಲತೃಣ ಪೆಸರಿನಲ್ಲಿ ಪ್ರದ್ಯುಮ್ನ ಅನಿರುದ್ಧ ದೇವತೆಗಳಿಗಾಯಿತು, ಪಿತೃಗಳಿಗಾಯಿತು. ಇನ್ನು ಮನುಷ್ಯರಿಗೆ ಪ್ರಾಣಿಗಳಿಗೆ ಆಹಾರವನ್ನು ಇಲ್ಲಿ ಹೇಳಿದ್ದಾರೆ. ಅದು ಮುಂದಿನ ಪದ್ಯದಲ್ಲಿ ಕಂಟಿನ್ಯೂ ಆಗ್ತಾ ಇದೆ, ಅದನ್ನು ಹೇಳ್ತಾ ಇದ್ದೇನೆ. ಏನು ಹೇಳಿದ್ರು? ಮಹಿಜ ಫಲ ತೃಣ ಪೆಸರಿನಲ್ಲಿ ಪ್ರದ್ಯುಮ್ನ ಅನಿರುದ್ಧ ಅನ್ನ ನೆನೆಸುವ ನೃಪಶುಗಳಿಗೆ ಹಿರಣ್ಯ ಗರ್ಭಾಂಡದೊಳು ಸಂತತ ತನ್ನ ಈ ಪರಿಂದುಪಾಸನೆ ಗೈವ ಭಕ್ತರನು ಬನ್ನ ಬಡಿಸದೆ ಭವ ಸಮುದ್ರ ಮಹೋನ್ನತಿಯ ದಾಟಿಸಿ ಚತುರ್ವಿಧ ಅನ್ನಮಯ ಆತ್ಮ ಪ್ರದರ್ಶನ ಸುಖವನೇವ ಹರೇ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂತಂದರೆ ನಾನು ಅದಕ್ಕೆ ಯಾವಾಗಲೂ ಹೇಳ್ತಿರ್ತೀನಿ. ಒಂದು ಜನ್ಮದಲ್ಲೆಲ್ಲ ಅನಂತ ಜನ್ಮಗಳಲ್ಲಿ ನಾನ್ ಸ್ಟಾಪ್ ಜಗನ್ನಾಥದಾಸರಿಗೆ ಥ್ಯಾಂಕ್ ಹೇಳಿದ್ರು ಕಡಿಮೆ. ಅವರು ಅಷ್ಟು ಉಪಕಾರವನ್ನು ನಮಗೆ ಮಾಡಿದ್ದಾರೆ. ಪರಮಾತ್ಮನ ಸ್ಮರಣೆ ಸತತ ಇರುವಂತೆ ನಮಗೆ ಮಾಡಿದ್ದಾರೆ. ನೀ ಮಾಡಿದ ಉಪಕಾರ ನಾನೆಂದಿಗೂ ಮರೆ. ಹೌದಪ್ಪ, ಪರಮಾತ್ಮ ಜಗನ್ನಾಥದಾಸರ ಅಂತರ್ಗತನಾಗಿ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿ ನೀನು ಉಪಕಾರ ಮಾಡಿದ್ದೀನಿ ನೋಡು. ಆ ಉಪಕಾರ ಅನಂತ ಜನ್ಮದಲ್ಲೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಹೇಳ್ತಾ ಇದ್ದು ಮಹಿಜ ಮಹಾ ಅಂದರೆ ಭೂಮಿ, ಭೂಮಿಯಿಂದ ಹುಟ್ಟುವಂಥ ಫಲಗಳಲ್ಲಿ ಹಣ್ಣು ಕಾಯಿ ಇತ್ಯಾದಿಗಳಲ್ಲಿ ತೃಣ ಮತ್ತು ತೃಣ ಅಂದರೆ ಹುಲ್ಲು, ಈ ಹೆಸರಿನಿಂದ ಪ್ರದ್ಯುಮ್ನ ನಾಮಕ ಪರಮಾತ್ಮ ಮತ್ತು ಅನಿರುದ್ಧ ನಾಮಕ ಪರಮಾತ್ಮ ಅನ್ನ ನೆನೆಸುವ ನೃ ಪಶುಗಳಿಗೆ, ನೃ ಅಂದರೆ ಮನುಷ್ಯರಿಗೆ, ಪಶುಗಳಿಗೆ. ನೋಡ್ರಿ ಏನು ಹೇಳಿದ್ರು? ಮಹೀಜ ಫಲ ತೃಣ ಭೂಮಿಯಿಂದ ಹುಟ್ಟಿರುವಂಥ ಹಣ್ಣು ಕಾಯಿ ಏನು ಭತ್ತ ಇತ್ಯಾದಿಗಳಿವೆ, ಆ ಹೆಸರಿನಿಂದ ಪ್ರದ್ಯುಮ್ನ ಮನುಷ್ಯರಿಗೆ ಅನ್ನನಾಗಿದ್ದಾನೆ. ಆಮೇಲೆ ಹೇಳ್ತಾ ಇದ್ದಾರೆ ಅನಿರುದ್ಧ ನೃಪಶುಗಳಿಗೆ, ನೃ ಅಂದರೆ ಮನುಷ್ಯರು, ಪಶುಗಳಿಗೆ ಅನ್ನನಾಗಿದ್ದಾನೆ. ಹಿರಣ್ಯ ಗರ್ಭಾಂಡದೊಳು ಸಂತತ, ಈ ಬ್ರಹ್ಮಾಂಡದಲ್ಲಿ ಹಿರಣ್ಯ ಗರ್ಭಾಂಡದೊಳು ಅಂದರೆ ಈ ಬ್ರಹ್ಮಾಂಡದಲ್ಲಿ ತನ್ನನು ಈ ಪರಿಯಿಂದ ಪರಮಾತ್ಮನೇ ನಮಗೆ 4 ವಿಧದಿಂದ ಅನ್ನನಾಗಿದ್ದಾನೆ. ಸ್ವಾಹಾ ರೂಪದಿಂದ ದೇವತೆಗಳಿಗೆ, ಸ್ವಧಾ ರೂಪದಿಂದ ಪಿತೃಗಳಿಗೆ, ಫಲದ ರೂಪದಿಂದ ಮನುಷ್ಯರಿಗೆ, ತೃಣದ ರೂಪದಿಂದ ಪ್ರಾಣಿಗಳಿಗೆ ಪರಮಾತ್ಮ ಅನ್ನನಾಗಿದ್ದಾನೆ ಅಂಥೇಳಿ ಇರ್ತೀವಿ ಉಪಾಸನೆ ಮಾಡಿ ಅವರೇ ಭಕ್ತರು. ಪರಮಾತ್ಮನನ್ನು ಮರೆಯಬೇಡಿ. ಅನ್ನಮದ ಹೇಳ್ತಾ ಇದ್ದಾರೆ, ಅನ್ನಮದ ಅಖಿಲ ಮದ, ಅಖಿಲ ವೈಭವದ ಮದ, ಮುನ್ನ ಪ್ರಾಯದ ಮನ ಈ ಮದ ಇನ್ನೂ ತನಗೆ ಎದುರಿಲ್ಲವೆಂಬ ಮದದಿಂದ. ನನಗೆ ಬೇಕಷ್ಟು ಅನ್ನ ಇದೆ, ಅದು ನನ್ನಿಂದ ಆಗಿದೆ, ನಾನಷ್ಟು ಕಷ್ಟಪಟ್ಟು ಗಳಿಸಿದ್ದೇನೆ, ಅಥವಾ ನನ್ನಿಂದ ನಿಮಗೆ ಸಿಗ್ತಾ ಇದೆ ಅನ್ನ. ಈ ಅಹಂಕಾರ ಬಿಡ್ರಿ.
ಪರಮಾತ್ಮ ಹುಟ್ಟಿಸುವಾಗ ಯಾರಿಗೆ ಅನ್ನದ ಋಣ ಜಾಗದ ಋಣ ಇದೆ ಅಲ್ಲಿ ಕರ್ಕೊಂಡು ಹೋಗಿ ಅಷ್ಟು ಅನ್ನವನ್ನು ತಿನ್ನಿಸ್ತಾರೆ. ಇಲ್ಲಿ ಅಹಂಕಾರ ಪಡಬೇಡ, ಅಹಂಕಾರ ಪಡದೆ ಪರಮಾತ್ಮನ ಅನುಗ್ರಹದಿಂದ ಸಿಕ್ಕಿದೆ, ಪರಮಾತ್ಮನ ಅನುಗ್ರಹ ಇದೆ ಅಂತ ಹೇಳಿದರೆ ಬನ್ನ ಬಡಿಸದೆ, ತ್ರಾಸು ಕೊಡದೆ, ಭವ ಸಮುದ್ರ ಸಂಸಾರ ಅನ್ನುವಂತಹ ಸಮುದ್ರವನ್ನು ನೋಡ್ರಿ, ಒಂದು ಸಮುದ್ರ ದಾಟಬೇಕಾಗಿದ್ರೆ ಒಳ್ಳೆ ದೋಣಿ ಇರಬೇಕು, ಒಳ್ಳೆ ಬೋಟ್ ಇರಬೇಕು, ಆ ಪೂರ ಸಮುದ್ರವನ್ನು ದಾಟಿಸುವಂಥ. ಈ ಸಂಸಾರ ಸಾಗರವನ್ನು ದಾಟಿಸಬೇಕಾಗಿದ್ದರೆ ಹೇಳ್ತಾ ಇದ್ದಾರೆ, ಈ ಚತುರ್ವಿಧ ಅನ್ನವನ್ನು ತಿಳಿದುಕೋ. ಪರಮಾತ್ಮ ಯಾವ ರೀತಿ ಎಲ್ಲರಿಗೂ ಅನ್ನ ಕೊಡ್ತಾ ಇದ್ದಾನೆ ತಿಳ್ಕೊ, ಆವಾಗ ಪರಮಾತ್ಮ ನಿನಗೆ ಸುಖ ಕೊಡ್ತಾನೆ. ಸಂಸಾರವೆಂಬ ಸಮುದ್ರವನ್ನು ದಾಟಿಸ್ತಾನೆ. ಬನ್ನ ಬಡಿಸದೆ ಅಂತ ಹೇಳ್ತಾ ಇದ್ದಾರೆ. ದುಃಖಾದಿಗಳನ್ನು ಕೊಡದೆ, ಕಷ್ಟಗಳನ್ನು ಕೊಡದೆ ಈ ಸಂಸಾರ ಸಮುದ್ರವನ್ನು, ಮಹೋನ್ನತಿಯ ದೊಡ್ಡದಾದ ಸಮುದ್ರವನ್ನು ದಾಟಿಸಿ ಚತುರ್ವಿಧ ಅನ್ನಮಯನಾಗಿರುವಂತಹ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಈ 4 ವಿಧ ಅನ್ನನಾಗಿರುವಂತಹ ದೇವತೆಗಳಿಗೆ, ಪಿತೃಗಳಿಗೆ, ಮನುಷ್ಯರಿಗೆ ಮತ್ತು ಪ್ರಾಣಿಗಳ ಅನ್ನನಾಗಿರುವಂತಹ ಪರಮಾತ್ಮ ಆತ್ಮ ಪ್ರದರ್ಶನ ಸುಖವನೀವ ಹರಿ. ನೋಡ್ರಿ, ನಾವು ಆ ನೈವೇದ್ಯ ಇಟ್ಟಾಗ ಆ ನೈವೇದ್ಯದಲ್ಲಿರುವ ಪರಮಾತ್ಮನ ರೂಪ, ನಾವು ಉಣ್ಣುವಾಗ ತತ್ವಾಭಿಮಾನಿ ದೇವತೆಗಳು ಒಳಗಿದ್ದಾರೆ, ಅವರಿಗೆ ಪರಮಾತ್ಮ ತನ್ನ ರೂಪ ದರ್ಶನವನ್ನು ತೋರಿಸ್ತಾ ಇದ್ದಾನೆ. ತನ್ನ ನಿಜ ರೂಪವನ್ನು ತೋರಿಸಿ ಅವರಿಗೆ ಆನಂದವನ್ನು ಕೊಡ್ತಾ ಇದ್ದಾನೆ. ಆದ್ದರಿಂದ ನೆನೆಸುವಾಗ, ಊಟ ಮಾಡುವಾಗ ಅದಕ್ಕೆ ಹೇಳಿದ್ರು ಮಾತಾಡಬೇಡ್ರಿ, ಗೋವಿಂದ ಗೋವಿಂದ ಅಂತನ್ರಿ ಅಂತ. ಯಾವ ಯಾವ ಕಾಲದಲ್ಲಿ ಪರಮಾತ್ಮನ ಯಾವ ಯಾವ ನಾಮಗಳನ್ನು ಸ್ಮರಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿ ಹೇಳ್ತಾ ಇದ್ದಾರೆ, ಊಟ ಮಾಡುವಾಗ ಗೋವಿಂದನನ್ನೇ ನೆನೆಸಿ. ಅದಕ್ಕೆ ಕೃಷ್ಣಾರ್ಪಣ ಮಸ್ತು ಗೋವಿಂದ ಗೋವಿಂದ ಅಂತ ಅನ್ನೋದು ಯಾತಕ್ಕೆ? ನೀನು ಕೊಟ್ಟದ್ದ ಅನ್ನವನ್ನು ಪರಮಾತ್ಮ ನಿನಗೆ ಅರ್ಪಿಸ್ತಾ ಇದ್ದೇನೆ, ಈ ಸುಖ ನನಗೆ ನಿನ್ನಿಂದೇ ಸಿಕ್ಕಿದೆ, ತುತ್ತು ತುತ್ತಿಗೆ ಗೋವಿಂದ ಅನ್ನು. ಪರಮಾತ್ಮ ಅನ್ನ ಕೊಟ್ಟಿದ್ದಾನೆ ಅಂತ ಅವನ ಸ್ಮರಣೆ ಮಾಡು. ಅವನ ಸ್ಮರಣೆ ಅವನಿಗೆ ಥ್ಯಾಂಕ್ ಯು ಹೇಳ್ದಂಗೆ. ಹರಟೆ ಹೊಡಿತಾ ಯಾಕೆ ಅಂದರೆ ನೋಡ್ರಿ, ಅನ್ನ ಮನಸ್ಸಿಗೆ ಕಾರಣವಾಗಿದೆ. ಮನಸ್ಸು ಶುದ್ಧವಾಗಿರಬೇಕಾಗಿದ್ದರೆ ಅಡುಗೆ ಮಾಡುವವರು ಶುದ್ಧ ಮನಸ್ಸಿನಿಂದ ಅಡುಗೆ ಮಾಡಬೇಕು. ಇಲ್ಲದೇ ಇದ್ದರೆ ಆ ಭಾವನೆ ನಮಗೆ ಬರುತ್ತೆ, ತಿನ್ನುವವರಿಗೆ ಬರುತ್ತೆ. ನೈವೇದ್ಯ ಇತ್ಯಾದಿಗಳನ್ನ ಮಾಡಿ ತಿಂದಾಗ ಒಳ್ಳೆ ಭಾವನೆಗಳು ಬರುತ್ತೆ. ಇಲ್ಲದೇ ಇದ್ದರೆ ಅಡುಗೆ ಮಾಡುವವನ ಭಾವನೆ ಯಾವ ರೀತಿಯಿಂದ ಮಾಡಿದಾನೆ ಅದೇ ಭಾವನೆ ತಿನ್ನುವವರಿಗೆ ಬರುತ್ತೆ. ಇದಕ್ಕೋಸ್ಕರನೇ ಇಷ್ಟು ಯಾಕೆ ಎಲ್ಲ ಹೇಳಿದ್ದಾರೆ, ಅನ್ನ ಇದಕ್ಕೆ ಇಷ್ಟೆಲ್ಲ ಶುದ್ಧಿ ಯಾಕೆ ಹೇಳಿದ್ದಾರೆ? ಶುದ್ಧ ಮನಸ್ಸಿನಿಂದ ಮಾಡಿ ದೇವರಿಗೆ ನೈವೇದ್ಯ ಕೊಡ್ರಿ. ನಾವು ಇದೆಲ್ಲ ಬಿಟ್ಬಿಟ್ಟು ಏನು ಮಾಡ್ತೇವೆ ಅಂತಂದರೆ, ಅವೆಲ್ಲ ಹಿಂದಿನ ಕಾಲಕ್ಕಾಯಿತು, ಈಗ ಯಾರಿಗೆ ಮಾಡಲಿಕ್ಕಾಗತ್ತೆ? ಮಾಡಬೇಕು ಅಂತ ಮನಸ್ಸಿದ್ರೆ ಎಲ್ಲ ಆಗತ್ತೆ. ಅದರಿಂದ ಹೇಳ್ತಾ ಇದ್ದಾರೆ ನೋಡ್ರಿ, ಸಂಸಾರ ಸಾಗರ ದೊಡ್ಡ ಸಾಗರ ಇದು. ಇದನ್ನು ದಾಟಿಸಬೇಕಾಗಿದ್ದರೆ ಅನ್ನಮಯನಾಗಿರುವಂತಹ ಪರಮಾತ್ಮನೇ ಇದನ್ನು ದಾಟಿಸ್ತಾ ಇದ್ದಾನೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ನಾಮಕ ಪರಮಾತ್ಮನೇ ಇದನ್ನು ದಾಟಿಸ್ತಾನೆ ಅನ್ನುವುದನ್ನು ನೆನಪಿಟ್ಟುಕೊಂಡು ಅನ್ನವನ್ನು ತಿನ್ನು ಅಂತ ಹೇಳ್ತಾರೆ. ಧಾನ್ಯದಿಂದ ಪ್ರದ್ಯುಮ್ನ ಮನುಷ್ಯರಿಗೆ, ಹುಲ್ಲಿನಿಂದ ಪಶುಗಳಿಗೆ ಪರಮಾತ್ಮ ಕೊಡ್ತಾ ಇದ್ದಾನೆ. ಈ ರೀತಿಯಾಗಿ ಸಾಧನೆ ಮಾಡಿಕೊಂಡು ತಿನ್ನು ಅಂತ ಹೇಳ್ತಾರೆ. ಮನವಚನ ಕಾಯಗಳ ದೆಸೆಯಿಂದನು ದಿನದಿ ಬಿಡದಾಚರಿಸುತ್ತಿಪ್ಪನುಚು ಅನುಚಿತ ಉಚಿತ ಕರ್ಮಗಳ ಸದ್ಭಕ್ತಿಪೂರ್ವಕದೇ ಅನಿಳದೇವನುಳಿಪ್ಪ ನಾರಾಯಣ ನಿಗಿದು ಅನ್ನವು ಎಂದು ಕೃಷ್ಣಾರ್ಪಣವೆನುತ ಕೊಡೆ ಸ್ವೀಕರಿಸಿ ಸಂತೈಪ ಕರುಣಾಳು. 4 ವಿಧ ಅನ್ನ ಅಲ್ಲಿ ಹೇಳಿದರು. ಇನ್ನು ಮನಸ್ಸಿನಿಂದ, ವಚನದಿಂದ, ದೇಹದಿಂದ. ಮನಸ್ಸು ಶುದ್ಧವಾಗಿರಬೇಕು, 24 ಗಂಟೆ ಮನಸ್ಸು. ಮಾತು, ನಾಲಿಗೆ ಕೊಟ್ಟಿದ್ದಾನೆ ಅಂಥೇಳಿ ಮನಸ್ಸಿಗೆ ಬಂದು ಮಾತಾಡಬೇಡ್ರಿ.
ಆ ನಾಲಿಗೆಯಿಂದಲೂ ಪರಮಾತ್ಮನ ಸ್ಮರಣೆಯನ್ನೇ ಮಾಡ್ತಾ ಇರಬೇಕು. ಹಾಗಂತ ಉಳಿದು ಮಾತಾಡಬೇಡ ಅಂತ ಹೇಳ್ತಿಲ್ಲ. ಎಷ್ಟು ಬೇಕೋ ಅಷ್ಟು ಮಾತಾಡ್ರಿ. ಕೆಲಸ ನಡೆಯೋದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಮಾತುಗಳನ್ನಾಡ್ರಿ. ಹಾಳು ಹರಟೆಯನ್ನು ಹೊಡೆಯಬೇಡ ಅಷ್ಟೆ. ಮನ ವಚನ ಕಾಯ ದೇಹದಿಂದ ಅನೇಕ ಕರ್ಮಗಳನ್ನು ಮಾಡ್ತೇವೆ ನಾವು ಅನುದಿನದೇ. ನೋಡ್ರಿ, ಒಂದು ಕ್ಷಣವೂ ಬಿಡದೆ ಅನೇಕ ಕರ್ಮಗಳನ್ನು ಬಿಡದೆ ಆಚರಿಸ್ತಾ ಇದ್ದೇವೆ. ಉಚಿತ ಅನುಚಿತ ಅನುಚಿತ ಕರ್ಮ ಮಾಡಬೇಕು ಅಂತಿಲ್ಲ. ನಾವು ಸಾಮಾನ್ಯ ಮನುಷ್ಯರಾದ್ದರಿಂದ ಉಚಿತ ಕರ್ಮಗಳನ್ನು ಮಾಡುವಾಗಲೇ ನಮ್ಮಿಂದ ಅನುಚಿತ ನಡೆದಿರುತ್ತೆ. ಆಗ ಪರಮಾತ್ಮನಿಗೆ ಕೇಳ್ಕೋಬೇಕು, ಪರಮಾತ್ಮ ಆ ಉಚಿತ ಕರ್ಮಗಳನ್ನ ಸ್ವೀಕಾರ ಮಾಡು, ಅನುಚಿತ ಕರ್ಮಗಳನ್ನು ಹೊರಗೆ ಹಾಕ್ಬಿಡು. ಸದ್ಭಕ್ತಿಪೂರ್ವಕದೇ ಪರಮಾತ್ಮನಿಗೆ ಅರ್ಪಿಸು. ಹೇಗೆ? ಸದ್ಭಕ್ತಿಪೂರ್ವಕದೇ. ಇದು ನಿನ್ನಿಂದ, ಇದು ನಿನಗೆ. ಅನಿಲ ದೇವನೊಳಿಪ್ಪ. ಎಲ್ಲರೂ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮನಿಗೆ ಅರ್ಪಿಸಬೇಕು. ನಮಗೆ ಡೈರೆಕ್ಟ್ ಪರಮಾತ್ಮನ ಹತ್ರ ಹೋಗುವ ಶಕ್ತಿ ಇಲ್ಲ. ವಾಯುದೇವರ ಮುಖಾಂತರವೇ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿರುವಂತಹ ನಾರಾಯಣನಿಗೆ, ಪರಮಾತ್ಮನಿಗೆ ಇದು ಅನ್ನ ಅಂತ ಕೊಟ್ಟರೆ, ಕೃಷ್ಣಾರ್ಪಣ ಅಂತ ಕೊಟ್ಟರೆ ಸ್ವೀಕರಿಸುತ್ತಾನೆ. ಪರಮಾತ್ಮ ಕರುಣೆಯಿಂದ ಸ್ವೀಕರಿಸಿ ಸಂತೈಪ ಅಂತ ಹೇಳಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಪರಮಾತ್ಮ ಕರ್ತಾನೂ ಅವನೇ, ಕಾರಯಿತಾನೂ ಅವನೇ, ಪ್ರಾಣಾಂತರ್ಯಾಮಿಯಾಗಿದ್ದುಕೊಂಡು ಪರಮಾತ್ಮನೇ ಮಾಡ್ತಾ ಇದ್ದಾನೆ. ಮನೋವಾಕ್ಕಾಯ ಕರ್ಮಗಳನ್ನು ಆ ಪರಮಾತ್ಮನಿಗೆ ಅರ್ಪಿಸು. ಸ್ವೀಕಾರ ಮಾಡಿ ಪರಮಾತ್ಮ ನಿನಗೆ ಅನುಗ್ರಹ ಮಾಡ್ತಾನೆ. ಆದ್ದರಿಂದ ಮನಸ್ಸಿಂದಲೂ ಒಳ್ಳೆಯದನ್ನೇ ಯೋಚಿಸಿ, ಮಾತುಗಳನ್ನು ಒಳ್ಳೆಯದನ್ನೇ ಆಡಿ. ಮಾನವ ಜನ್ಮ ಬಂದಿದೆ, ಇದನ್ನು ಹಾಳು ಮಾಡಬೇಡ್ರಿ, ಅದನ್ನು ಪರಮಾತ್ಮನ ಇದಕ್ಕೋಸ್ಕರ ಉಪಯೋಗಿಸಿರಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ತಿಳ್ಕೊ, ಇದನ್ನು ತಿಳ್ಕೊಂಡು ಕೆಲಸಗಳನ್ನು ಮಾಡು. 7 ವಿಧಾನ ಪ್ರಕರಣವ ಕೇಳಿ ಕೋವಿದರ ಹಾಸ್ಯದಿಂದಲೇ ಆಲಸವ ಮಾಡದಲೆ ಅನಿರುದ್ಧಾದಿ ರೂಪಗಳ ಕಾಲ ಕಾಲದಿ ನೆನೆದು ಪೂಜಿಸು ಸ್ಥೂಲ ಮತಿಗಳಿಗಿದನು ಪೇಳದೆ ಶ್ರೀಲಕುಮಿ ವಲ್ಲಭನೆ ಅನ್ನದನು. ಈ 7 ವಿಧಾನ ಪ್ರಕರಣ ದೇವತೆಗಳಿಗೆ ಪರಮಾತ್ಮ ವಾಸುದೇವ ಸ್ವಾಹ ರೂಪದಿಂದ ಅನ್ನವನ್ನು ಕೊಡ್ತಾ ಇದ್ದಾನೆ. ಪಿತೃಗಳಿಗೆ ಸ್ವಧಾ ರೂಪದಿಂದ ಸಂಕರ್ಷಣ ಕೊಡ್ತಾ ಇದ್ದಾನೆ. ಮನುಷ್ಯರಿಗೆ ಫಲರೂಪದಿಂದ ಪ್ರದ್ಯುಮ್ನ ಅನ್ನನಾಗಿದ್ದಾನೆ. ಪಶುಗಳಿಗೆ ತೃಣರೂಪದಿಂದ ಅನಿರುದ್ಧ ಅನ್ನನಾಗಿದ್ದಾನೆ. ಈ 4 ಪ್ರಸಿದ್ಧ ಅನ್ನವಲ್ಲದೆ ಮನಸ್ಸಿನಿಂದ, ವಾಕ್ಯನಿಂದ, ದೇಹದಿಂದ ಆಗುವಂತಹ ಸಕಲ ಕರ್ಮಗಳು ಪರಮಾತ್ಮನಿಗೆ ಅನ್ನ ಅಂತ. ಈ 7 ವಿಧ ಪ್ರಕಾರದ ಅನ್ನವನ್ನು ತಿಳಿದುಕೊಂಡು ಆಲಸವ ಕೋವಿದರಾಸ್ಯದಿಂದಲೇ ಅಂತ ಹೇಳ್ತಾರೆ. ಕೇಳಬೇಕು, ಯಾರ ಹತ್ರ ಹೋಗಿ ಅಲ್ಲ, ಶಾಸ್ತ್ರ ತಿಳಿದಿರುವಂತಹ ಜ್ಞಾನಿಗಳ ಹತ್ರ ಹೋಗಿ ಅದನ್ನು ಸರಿಯಾಗಿ ತಿಳಿದುಕೊಂಡು ಆಲಸವ ಮಾಡದಲೆ. ಮನುಷ್ಯನಿಗೆ ಆಲಸ್ಯ ಜಾಸ್ತಿ. ಆಲಸ್ಯ ಅಂದರೆ ಇನ್ನೇನು ಹೇಳಿ, ಅಂಥ ಪರಿ ಆಲಸ್ಯ ಇರುತ್ತೆ. ಆಲಸ್ಯ ಮಾಡಬೇಡ. ಅಡುಗೆ ಮಾಡೇ ಮಾಡ್ತೀಯ, ಹೊಟ್ಟೆಗೆ ತಿಂತೀಯ. ಇದನ್ನು ತಿಳ್ಕೊಂಡು ಮಾಡು ಅಷ್ಟೇ. ತಿನ್ನಬೇಡ ಅಂತ ಹೇಳಿಲ್ಲ ಯಾರು. ಉಣಬೇಡ, ತಿನ್ನಬೇಡ, ಮಾತಾಡಬೇಡ ಇದೆಲ್ಲ ಹೇಳಿಲ್ಲ. ಅದರಿಷ್ಟು ತಿಳಿದುಕೊಂಡು ಆ ರೀತಿಯಾಗಿ ಮಾಡು. ಆಲಸ್ಯವನ್ನು ಮಾಡದಲೇ ಅನಿರುದ್ಧಾದಿ ರೂಪಗಳನ್ನು, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಈ ರೂಪಗಳನ್ನು ಕಾಲ ಕಾಲದಿ ನೆನೆದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಕಾಲ ಕಾಲದಿ, ಆ ಪ್ರತಿ ಕ್ಷಣಕ್ಕೂ ಧ್ಯಾನ ಇರಬೇಕು. ಪ್ರತಿ ಕ್ಷಣಕ್ಕೆ ಆಯಾ ಸಮಯದಲ್ಲಿ ಪರಮಾತ್ಮನ ಆಯಾ ರೂಪಗಳನ್ನು ನೆನಪು ಮಾಡಿಕೊಂಡು ಪೂಜಿಸು. ಪರಮಾತ್ಮ ಇದು ನಿನ್ನಿಂದ, ಇದು ನಿನಗೆ. ಸ್ಥೂಲಮತಿಗಳಿಗಿದನು ಪೇಳದೆ. ನೋಡ್ರಿ, ಉಪದೇಶ ಎಲ್ಲರಿಗೂ ಮಾಡಲಿಕ್ಕೆ ಹೋಗಬೇಡ. ಕೇಳಿದವನಿಗಷ್ಟೇ ಉಪದೇಶ ಮಾಡಬೇಕು. ಕೇಳದೆ ಇದ್ದವ್ರಿಗೆ ಸಾಕು ಮಾಡಿ ನಿನ್ನ ಪುರಾಣ ಪುಣಿಕತಿ ಅಂತಾರೆ.
ಅದರಿಂದ ಏನಾಗತ್ತೆ, ಅಪಮಾನ ದೇವ್ರಿಗೆ ಮಾಡ್ದಂಗಾಗತ್ತೆ. ಆ ಪಾಪ ನಿನಗೆ ಬರುತ್ತೆ. ಅದರಿಂದ ಕೇಳಿದವರಿಗೆ ಉಪದೇಶ ಮಾಡು. ಹಿಂದಿನ ಕಾಲಕ್ಕೆ ಗುರುಗಳ ಹತ್ರ ಹೋದರೆ ಬಂದ ದಿವಸನೇ ಪಾಠ ಶುರು ಮಾಡ್ತಿದ್ದಿಲ್ಲ ಗುರುಗಳು. ಅವನಿಗೆ ತಿಳ್ಕೊಳ್ಬೇಕನ್ನೋ ಆಸಕ್ತಿ ಎಷ್ಟಿದೆ ಅಂತ ಹೇಳಿ ಮೊದಲು ಅವನಿಗೆ ಆಕಳು ಕರ್ಕೊಂಬ, ಆಮೇಲೆ ಅದಕ್ಕೆ ಹುಲ್ಲು ತಿನ್ನಿಸು, ಅನೇಕ ಕೆಲಸಗಳನ್ನ ಹೇಳ್ತಿದ್ರು. ಇದೆಲ್ಲ ಮಾಡಿಯೂ ಅವನು ತಯಾರಾದರೆ ಆಮೇಲೆ ಪಾಠ ಹೇಳ್ತಿದ್ದ. ಕೃಷ್ಣನೂ ಮಾಡಿದ್ದಾನೆ. ಜಗತ್ತಿಗೆ ಸ್ವಾಮಿಯಾಗಿರುವಂಥ ಪರಮಾತ್ಮನು ಸಾಂದೀಪಿನಿಗಳ ಹತ್ರ ಹೋದಾಗ ಆ ಗುರು ಸೇವೆಯನ್ನು ಮಾಡಿ ಆಮೇಲೆ ಇದು ಮಾಡಿದ್ದಾನೆ. ಆದ್ದರಿಂದ ಇಂಟ್ರೆಸ್ಟ್ ಇಲ್ಲದೇ ಇರುವವರಿಗೆ, ಅದರ ಬಗ್ಗೆ ಹಾಸ್ಯ ಮಾಡುವವರಿಗೆ ಉಪದೇಶ ಮಾಡಲಿಕ್ಕೆ ಹೋಗಬೇಡ. ಎನ್ವೈರ್ನಮೆಂಟ್ ಇದು ಇಂಪಾರ್ಟೆಂಟ್. ಆ ಒಂದು ಇದನ್ನು ಅನುಕೂಲ ಮಾಡಿಕೊ. ಆವಾಗ ಅಲ್ಲಿ ಕೂತವ್ರಿಗೆ ಹೇಳಿದರೆ ಅವರು ಸಂತೋಷದಿಂದ ಕೇಳ್ತಾರೆ, ಅದನ್ನು ನೆನ್ಪಿಟ್ಕೋತಾರೆ. ಇಲ್ಲದೇ ಇದ್ದರೆ ಹಾಸ್ಯ ಮಾಡ್ಕೊಂಡು ತಿರ್ತಾರೆ, ಅವ್ರು ಹಾಗೆ ಇವ್ರು ಹೀಗೆ. ಅದಕ್ಕೋಸ್ಕರ ಹೇಳ್ತಾರೆ, ಸ್ಥೂಲಮತಿಗಳಿಗಿದನ್ನು ಪೇಳದೆ, ಸಾಧನೆ ಮಾಡದೇ ಇರುವಂಥ ಅಜ್ಞಾನಿಗಳಿಗಿದನ್ನು ಹೇಳದೆ, ಶ್ರೀಲಕುಮಿ ವಲ್ಲಭನೇ, ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನೇ, ಅನ್ನದನು. ಅವನೇ ಅನ್ನರೂಪನಾಗಿದ್ದಾನೆ. ಅನ್ನ ಕೊಡುವವನು ಅವನೇ. ಅನ್ನ ಉಂಬುವವನು ಅವನೇ. ನೋಡ್ರಿ, ಅನ್ನ ಕೊಡುವವನು ಅನ್ನದ ರೂಪದಲ್ಲಿ, ಅಲ್ಲಿ ಎಲೆಯಲ್ಲಿ ಆ ಪದಾರ್ಥದಲ್ಲಿ ಅನ್ನ ರೂಪದಿಂದ ಅವನಿದ್ದಾನೆ. ಅನ್ನ ಕೊಟ್ಟವನು ಅವನೇ. ಉಣ್ಣುವವನಲ್ಲಿಯೂ ಅವನೇ ಇದ್ದು ಅವನಿಗೆ ತಿನ್ನಿಸಿ ಆ ಶಕ್ತಿಯನ್ನು ಕೊಡ್ತಾ ಇದ್ದಾನೆ ಅವನೇ. ದೇಹಕ್ಕೆ ಶಕ್ತಿ, ಮನಸ್ಸಿಗೆ ಶಕ್ತಿ ಕೊಡ್ತಾ ಇರೋನು ಅವನೇ. ಒಳ್ಳೆಯ ಅನ್ನ ತಿಂದರೆ ಒಳ್ಳೆಯ ಮನಸ್ಸಿರುತ್ತೆ. ಇದನ್ನು ನೆನಪಿಟ್ಕೊಳ್ಬೇಕು. ಅದಕ್ಕೆ ಹೇಳಿದ್ರಲ್ಲ ಭೀಷ್ಮಾಚಾರ್ಯ, ದುರ್ಯೋಧನ ಅನ್ನ ತಿಂದಿದ್ದರಿಂದ ಸಭೆಯಲ್ಲಿ ಅಷ್ಟು ಅಪಮಾನ ಆಗ್ತಾಯಿದ್ರು, ಸುಮ್ಮನೆ ಕೂತಿದ್ರು. ಆದ್ದರಿಂದ ಅನ್ನದ ಬಗ್ಗೆ ನಮ್ಮಲ್ಲಿ ಮೊದಲಿನಿಂದಲೂ ಅನ್ನದ ಶುದ್ಧಿಯ ಬಗ್ಗೆ ಭಾಳಷ್ಟು ಇದೆ. ಅದಕ್ಕೋಸ್ಕರ ಮಡಿಗಿರಿ ಅಂತ ಯಾಕಂತಾರೆ? ಅಷ್ಟು ಶುದ್ಧಿಯಿಂದ, ಅಂದರೆ ಹರಟೆ ಹೊಡ್ಕೋತ ಅಡುಗೆ ಮಾಡೋ ಬದಲಾಗಿ ಅಡುಗೆ ಮಾಡೋರು ಅಡುಗೆ ಮಾಡಿ ದೇವರ ನೈವೇದ್ಯ ಊಟಕ್ಕೆ ಹಾಕಿದ ಮೇಲೆ ಆಮೇಲೆ ತಿರುಗಿ ಎಲ್ಲ ಕಡೆ ಅದ್ರ ಕಡೆನೇ ಮನಸ್ಸಿರಲಿ. ಅವಾಗ ಅಡುಗೆನೂ ರುಚಿಯಾಗತ್ತೆ, ತಿನ್ನುವವನಿಗೂ ಒಳ್ಳೆಯದಾಗತ್ತೆ, ದೇಹದ ಜೊತೆಗೆ ಮನಸ್ಸು ಚೆನ್ನಾಗಾಗತ್ತೆ. ಅದಕ್ಕೋಸ್ಕರ ಅನ್ನಕ್ಕೆ ಇಷ್ಟು ಹೇಳಿದರು, ನೈವೇದ್ಯ ಮಾಡಿ ತಿನ್ನು ಅಂತ ಹೇಳ್ತಾ ಇದ್ದಾರೆ. ಮನೋವಾಕ್ಕಾಯಗಳಿಂದ ಅನುಭವಿಸುವ ದಿನ ವಿಷಯಗಳನ್ನು ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. ಮನಸ್ಸಿನಿಂದ, ವಾಕ್ಯನಿಂದ, ಅನಿಲಾಂತರ್ಗತ. ನೋಡಿರಿ, ಮನಸ್ಸಿನಿಂದ ಮಾಡುವಂತಹ ಕರ್ಮಗಳನ್ನು, ದೇಹದಿಂದ ಮಾಡುವಂತಹ ಕರ್ಮಗಳನ್ನು, ಮಾತಿನಿಂದ ಮಾಡುವಂತಹ ಕರ್ಮಗಳನ್ನು ಪರಮಾತ್ಮ ಇದು ನಿನಗೆ ಅರ್ಪಿಸಿದ್ದೇನೆ. ಮಲಗುವ ಪೂರ್ವದಲ್ಲಿ ಆ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಬೆಳಗಿನಿಂದ ಮಾಡಿದ್ದನ್ನು ನೀವೇ ಇದು ಮಾಡಿಕೊಳ್ರಿ. ಆವಾಗ ಗೊತ್ತಾಗುತ್ತೆ ಯಾವುದು ಒಳ್ಳೆ ಕರ್ಮ ಮಾಡಿದ್ದೇನೆ, ಯಾವುದು ಕೆಟ್ಟ ಕರ್ಮ ಮಾಡಿದ್ದೇನೆ. ಆಗ ಪರಮಾತ್ಮನಿಗೆ ಬೇಡ್ಕೋಬೇಕು, ಇಂಥ ಕೆಟ್ಟ ಕರ್ಮ ಮಾಡುವಂತಹ ಬುದ್ಧಿಯನ್ನು ಕೊಡಬೇಡಪ್ಪ, ಮೊದಲೇ ನಾನು ಸಾಮಾನ್ಯ, ನೀನು ನನಗೆ ಒಳ್ಳೆಯದನ್ನು ಮಾಡು ಅಂತ ಹೇಳಿ ಅಲ್ಲಿ ಬೇಡ್ಕೋತಾ ಇದ್ದಾರೆ. ಈ ರೀತಿಯಾಗಿ ಇನ್ನೊಂದು ಕಡೆ ಬರಿತಾ ಇದ್ದಾರೆ, 7 ಪ್ರಕಾರದ ವಿಭಾಗವನ್ನು. ಲೇಹ, ಪೇಯ, ಚೋಷ್ಯ, ಖಾದ್ಯ, ಇದು ಮನುಷ್ಯರಿಗೆ. ಲೇಹ ಗೊಜ್ಜು ಇತ್ಯಾದಿಗಳು ಮಾಡಿ ನೆಕ್ತೀವಲ್ಲ ಅದು. ಪೇಯ ಅಂದರೆ ನೀರಿನಿಂದ ಇರೋದು, ನೀರು ಥರ. ಚೋಷ್ಯ ಖಾದ್ಯ, ತಿನ್ನುವಂತಹ ಗಟ್ಟಿಯಾದ ಪದಾರ್ಥಗಳು, ಚಪಾತಿ ಇತ್ಯಾದಿಗಳು, ಇವೆಲ್ಲ ಮನುಷ್ಯರಿಗೆ. ಪಶುಗಳಿಗೆ ತೃಣ, ನೋಡ್ರಿ, ಪಶುಗಳಿಗೆ ತೃಣ, ಸಣ್ಣ ಕರುಗಳಿಗೆ ಹಾಲು, ಅವರ ಅಮ್ಮನ ಹಾಲು. ಆಮೇಲೆ ದೇವತೆಗಳಿಗೆ ಹೋಮದಿಂದ, ಪಿತೃಗಳಿಗೆ ಸ್ವಧಾರೂಪದಿಂದ,
ಈ ರೀತಿಯಾಗಿ 7 ವಿಧದ ಅನ್ನವನ್ನು ಹೇಳಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ತಿಳಿದುಕೊಂಡು ಪರಮಾತ್ಮ ಇದು ನಿನಗೆ ಸಪ್ತಾನ್ನ ಬ್ರಾಹ್ಮಣ ಅಂತೇ ಇದೆ. ಅಲ್ಲಿ ಹೇಳ್ತಾರೆ ಪ್ರಾಣಿ ತಿನ್ನಬೇಕಾದದ್ದು ವೈಶ್ವದೇವ, ಬಲಿಹರಣ, ಮನಸ್ಸು, ವಾಕು, ಪ್ರಾಣ, ಹಾಲು, ಈ ರೀತಿಯಾಗಿ 7 ವಿಧ ಅನ್ನ ಅಂತ ಹೇಳ್ತಾ ಇದ್ದಾರೆ. ಒಟ್ಟು ತಿನ್ನುವಂತಹ ಅನ್ನವನ್ನು ಶುದ್ಧ ಮನಸ್ಸಿನಿಂದ ಮಾಡಿ ದೇವರಿಗೆ ಅರ್ಪಿಸಿ ದೇವರ ಇದನ್ನು ಮಾಡುತ್ತಾ ಸ್ಮರಣೆಯನ್ನು ಮಾಡುತ್ತಾ ಅದನ್ನು ಊಟ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಎಂದರಿತು ಸಪ್ತಾನ್ನಗಳ ದೈನಂದಿನದಿ ಮರೆಯದೆ ಸದಾ ಗೋವಿಂದಗರ್ಪಿಸಿ ನಿರ್ಭಯದಿ ಮಹಾಯಜ್ಞ ಇದು ಎಂದು ಇಂದಿರೇಶನು ಸ್ವೀಕರಿಸಿ ದಯದಿಂದ ಬೇಡಿಸಿ ಕೊಡದೆ ತವಕದಿ ತಂದು ಕೊಡುವನು ಪರಮ ಮಂಗಳ ತನ್ನ ದಾಸರಿಗೆ. ನೋಡಿ, ಈ 7 ವಿಧದ ಅನ್ನವನ್ನು ತಿಳಿದುಕೊಂಡು ಪರಮಾತ್ಮನಿಗೆ ಅರ್ಪಿಸಿ ಮಹಾಯಜ್ಞ ಇದು ಅಂತ ತಿಳಿದುಕೊಂಡು ಮಾಡಿದಾಗ ಪರಮಾತ್ಮ ಸ್ವೀಕಾರ ಮಾಡಿ ನಿನ್ನಿಂದ ಬೇಡಿಸಿಕೊಳ್ಳದೆ ನಿನಗೇನು ಬೇಕು ಅನ್ನುವುದನ್ನು ಅವನು ತನ್ನ ದಾಸರಿಗೆ ಅತ್ಯಂತ ಮಂಗಲವನ್ನೇ ತಂದು ಕೊಡ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದರ ವಿವರವನ್ನು ನಾಳೆ ತಿಳ್ಕೊಳ್ಳೋಣ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.